ವೀಕ್ಷಕರೇ, ಇವತ್ತು ಟಾಕ್ಸಿಕ್ ಸಿನಿಮಾ ಬಿಡುಗಡೆ ಕಂಡಿದೆ. ಯಶ್ ಅಭಿನಯದ ಈ ಒಂದು ಸಿನಿಮಾದ ಬಗ್ಗೆ ಕಳೆದ ಹಲವು ತಿಂಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾನೆ ಇತ್ತು. ಆದ್ರೆ ಈ ಸಿನಿಮಾದಲ್ಲಿ ಯಶ್ ಪಾತ್ರ ಏನು, ಕಥೆ ಏನು, ಎಷ್ಟು ಬಜೆಟ್ ಅನ್ನೋದಕ್ಕಿಂತ ಕೂಡ ಒಂದು ಪ್ರಶ್ನೆ ಮಾತ್ರ ಹಲವರಲ್ಲಿ ಕುತೂಹಲವನ್ನ ಹುಟ್ಟಿಸಿತ್ತು. ಇಷ್ಟೊಂದು ಡಾರ್ಕ್ ಆಗಿ, ಇಷ್ಟೊಂದು ರಾ ಆಗಿ ನಿರ್ದೇಶನ ಮಾಡಿರುವಂತ ಸಿನಿಮಾವನ್ನ ಒಬ್ಬ ಮಹಿಳಾ ನಿರ್ದೇಶಕಿ ಡೈರೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನಂಬೋದಿಕ್ಕೆ ಹಲವರಿಂದ ಸಾಧ್ಯ ಆಗ್ಲಿಲ್ಲ. ಅಷ್ಟಕ್ಕೂ ಈ ಮಹಿಳಾ ನಿರ್ದೇಶಕಿ ಗೀತು ಮೋಹನ್ ದಾಸ್ ಯಾರು, ಇವ್ರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವತ್ತು ಟಾಕ್ಸಿಕ್ ಸಿನಿಮಾ ವಿಶ್ವಾದ್ಯಂತ ಥಿಯೇಟರ್ಗಳಲ್ಲಿ ಬಿಡುಗಡೆ ಕಂಡಿದೆ. ಯಶ್ ಜೊತೆ ಕಿಯಾರಾ ಅಡ್ವಾಣಿ, ನಯನ್ತಾರಾ, ಹುಮಾ ಖುರೇಶಿ, ತಾರಾ ಸುತಾರಿಯಾ ಮತ್ತು ರುಕ್ಮಿಣಿ ವಸಂತ್ ಸೇರಿದಂತೆ ದೊಡ್ಡ ತಾರಾಗಣ ಈ ಸಿನಿಮಾದಲ್ಲಿದೆ. ಆದ್ರೆ ಈ ಸಿನಿಮಾದ ಟೀಸರ್ ಹೊರ ಬಂದಾಗಲೇ ಇದರ ನಿಜವಾದ ಚರ್ಚೆ ಶುರುವಾಗಿದ್ದು, ಟೀಸರ್ ನ ಮೊದಲ ಕೆಲವು ದೃಶ್ಯಗಳನ್ನ ನೋಡಿದಾಗಲೇ ಇದು ಸಾಮಾನ್ಯ ಮಾಸ್ ಸಿನಿಮಾ ಅಲ್ಲ ಅನ್ನೋದು ಗೊತ್ತಾಗಿತ್ತು. ಡಾರ್ಕ್ ಕಲರ್ ಟೋನ್, ವಯಸ್ಕರರಿಗಾಗಿ ಮಾತ್ರ ಇರುವಂತ ಬೋಲ್ಡ್ ದೃಶ್ಯಗಳು, ಹಿಂಸೆ, ವಿಚಿತ್ರವಾದಂತ ವಾತಾವರಣ, ಯಶ್ ಅವರ ಕ್ಯಾರೆಕ್ಟರ್ನ ಎಂಟ್ರಿ ಎಲ್ಲವೂ ಸೇರಿ ಟೀಸರ್ಗೆ ಒಂದು ರಾ ಫೀಲ್ ಅನ್ನ ಕೊಟ್ಟಿತ್ತು. ಅದನ್ನ ನೋಡಿದ್ಮೇಲೆ ಸಾಕಷ್ಟು ಜನರ ಪ್ರತಿಕ್ರಿಯೆ ಒಂದೇ ಆಗಿತ್ತು. ಇದನ್ನ ನಿರ್ದೇಶನ ಮಾಡಿದ್ದು ಒಬ್ಬ ಮಹಿಳಾ ನಿರ್ದೇಶಕಿನ ಅಂತ ಜನ ಆಶ್ಚರ್ಯಪಟ್ಟಿದ್ರು. ಇನ್ನು ಆ ಒಂದು ಟೀಸರ್ ನಿಂದ ಶಾಕ್ ಆಗಿದ್ದು ಕೇವಲ ಸಾಮಾನ್ಯ ಪ್ರೇಕ್ಷಕರು ಮಾತ್ರ ಅಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂತಹ ರೀತಿಯಲ್ಲಿ ಸಾಕಷ್ಟು ಚರ್ಚೆ ಹುಟ್ಟು ಹಾಕುವಂತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಕೂಡ ಈ ಟೀಸರ್ ಬಗ್ಗೆ ಓಪನ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೇಲ್ ಡೈರೆಕ್ಟರ್ ಗಳಿಗೆ ಹೋಲಿಸಿದ್ರೆ ಈ ಟೀಸರ್ ಬೇರೆ ಲೆವೆಲ್ ನಲ್ಲಿ ಇದೆ. ಇದನ್ನ ಒಬ್ಬ ಮಹಿಳಾ ನಿರ್ದೇಶಕಿ ತೆಗೆದಿದ್ದಾರೆ ಅಂದ್ರೆ ನಂಬೋದಿಕ್ಕೆ ಸಾಧ್ಯ ಆಗ್ತಿಲ್ಲ ಎಂಬ ರೀತಿಯಲ್ಲಿ ಅವರು ಟ್ವೀಟ್ ಮಾಡಿದ್ರು. ಒಂದ್ ಕಾಲದಲ್ಲಿ ಇಂಡಸ್ಟ್ರಿಗೆ ಹೊಸ ರೀತಿಯ ಭಾಷೆಯನ್ನ ಬರೆದಂತ ನಿರ್ದೇಶಕರಿಂದ ಇಂಥ ಮಾತು ಬರೋದು ಆ ಟೀಸರ್ ಹಿಂದೆ ಇರುವಂತ ವಿಷನ್ ಎಷ್ಟು ಪವರ್ಫುಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಆದ್ರೆ ಇಲ್ಲಿಂದಲೇ ನೋಡಿ ನಿಜವಾದಂತ ಕ್ಯೂರಿಯಾಸಿಟಿ ಶುರುವಾಗೋದು. ಅಷ್ಟಕ್ಕೂ ಯಾರು ಈ ಗೀತು ಮೋಹನ್ ದಾಸ್, ಇಷ್ಟು ಡಾರ್ಕ್ ಆಗಿ ಯೋಚಿಸುವಂತ ಧೈರ್ಯ ಅವ್ರಿಗೆ ಎಲ್ಲಿಂದ ಬಂತು, ಅಸಲಿಗೆ ಇವರು ಸಿನಿಮಾಗೆ ಹೇಗ್ ಬಂದ್ರು, ಮತ್ತೆ ಇಂಥ ವಿಭಿನ್ನ ರೀತಿಯ ಸಿನಿಮಾಗಳನ್ನ ಮಾಡುವ ಮಟ್ಟಿಗೆ ಅವರ ಪ್ರಯಾಣ ಹೇಗಿತ್ತು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ನಿರ್ದೇಶಕರು ಇದ್ದಾರೆ, ಆದ್ರೆ ಒಂದೇ ಒಂದು ಟೀಸರ್ ನಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟುಹಾಕುವಂತ ನಿರ್ದೇಶಕರು ಬಹಳ ಅಪರೂಪ. ಈ ಗೀತು ಮೋಹನ್ ದಾಸ್ ಅವರ ಪ್ರಯಾಣ ಗ್ಲಾಮರ್ ನಿಂದ ಶುರುವಾಗಿಲ್ಲ. ಚಿಕ್ಕ ವಯಸ್ಸಿನಿಂದಲೇ ಅವರು ಸಿನಿಮಾಗಳನ್ನ ಬೇರೆ ರೀತಿಯಲ್ಲಿ ನೋಡ್ತಿದ್ರು. ಹಾಡುಗಳು, ಫೈಟ್ಸ್, ಹೀರೋ ಎಲಿವೇಶನ್ಗಳು ಮತ್ತೆ ಇವುಗಳಿಗಿಂತನೂ ಕೂಡ ಮನುಷ್ಯನ ಒಳಗೆ ಇರುವಂತ ಭಯ, ಒಂಟಿತನ, ಮೌನ ಇವೆಲ್ಲವನ್ನೂ ಕೂಡ ತೆರೆ ಮೇಲೆ ಹೇಗೆ ಹೇಳಬೇಕು ಅನ್ನೋ ಆಲೋಚನೆ ಅವರನ್ನ ಹೆಚ್ಚು ಆಕರ್ಷಿಸಿತ್ತು. ಸಿನಿಮಾ ಅಂದ್ರೆ ಕೇವಲ ಮನೋರಂಜನೆ ಅಲ್ಲ, ಸಿನಿಮಾ ಒಂದು ಸ್ಟೇಟ್ಮೆಂಟ್ ಆಗಿರ್ಬೇಕು ಅನ್ನೋ ನಂಬಿಕೆ ಅವರಲ್ಲಿ ಮೊದಲಿಂದನೂ ಇತ್ತು. ಬಹಳ ಜನಕ್ಕೆ ಗೊತ್ತಿಲ್ಲದಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಗೀತು ಮೋಹನ್ ದಾಸ್ ಮೊದಲು ನಟಿಯಾಗಿ ಕ್ಯಾಮರಾ ಮುಂದೆ ನಿಂತವರು. ಆದರೆ ನಟನೆ ಮಾಡ್ತಿರುವಾಗಲೂ ಕೂಡ ಅವರ ಗಮನ ಕ್ಯಾಮರಾದ ಹಿಂದೆನೆ ಇರ್ತಿತ್ತು. ನಾನು ಹೇಳ್ಬೇಕು ಅಂತ ಅನ್ಕೊಂಡಿರುವಂತ ಕಥೆಯನ್ನ ಬೇರೆಯವರು ಹೇಳೋದಕ್ಕಿಂತ ನಾನೇ ಹೇಳ್ಬೇಕು ಅನ್ನೋ ಭಾವನೆ ಅವರನ್ನ ನಿಧಾನವಾಗಿ ನಿರ್ದೇಶನದ ಕಡೆಗೆ ಕರ್ಕೊಂಡು ಹೋಯಿತು. ಇದು ಸಾಮಾನ್ಯ ನಿರ್ಧಾರ ಅಲ್ಲ. ವಿಶೇಷವಾಗಿ ಒಬ್ಬ ಮಹಿಳಾ ನಿರ್ದೇಶಕಿ ಡಾರ್ಕ್ ಸಬ್ಜೆಕ್ಟ್ ಗಳನ್ನ ಸಿನಿಮಾ ಮಾಡೋದಕ್ಕೆ ಮುಂದಾಗಬೇಕು ಅಂದ್ರೆ ಅದಕ್ಕೆ ಇನ್ನೊಂದು ಹಂತದ ಧೈರ್ಯ ಬೇಕಾಗುತ್ತೆ. ಅಲ್ಲಿಂದಲೇ ನೋಡಿ ಗೀತು ಮೋಹನ್ ದಾಸ್ ಅವರು ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ತಾರೆ. ಅವರ ಸಿನಿಮಾಗಳು ಕೇವಲ ಪ್ಲಾನ್ ಮಾಡಿ ಬರ್ತ್ಕೊಂಡು ತೆಗೆದಂತ ಸಿನಿಮಾಗಳಂತೆ ಕಾಣೋದಿಲ್ಲ. ಅವರು ಗಮನಿಸಿದಂತ ನಿಜ ಜೀವನದ ಸಂಗತಿಗಳಿಂದ ಕಥೆಗಳು ಹುಟ್ಕೊಳ್ತವೆ. ಒಂದು ಸೀನನ್ನ ಬರೆಯೋದಕ್ಕಿಂತ ಕೂಡ ಮೊದಲು ಅವರು ದಿನಗಟ್ಟಲೆ ಆ ಲೊಕೇಶನ್ ಅನ್ನ ಗಮನಿಸ್ತಾರೆ. ಅಲ್ಲಿರುವಂತ ಜನ ಹೇಗ್ ಮಾತಾಡ್ತಾರೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಇವೆಲ್ಲವನ್ನು ಕೂಡ ಅವರು ಗಮನಿಸ್ತಾರೆ. ಅವರ ಸಿನಿಮಾಗಳಲ್ಲಿ ಇರುವಂತ ಒಂದು ಮೌನ ಕೂಡ ಒಂದ್ ರೀತಿಯ ಡೈಲಾಗ್ ಆಗಿ ಕೆಲಸ ಮಾಡುತ್ತೆ. ಅದಕ್ಕಾಗಿನೇ ಅವರ ಸಿನಿಮಾಗಳಲ್ಲಿ ಮಾತುಗಳು ಕಡಿಮೆ ಇರಬಹುದು, ಆದ್ರೆ ಭಾವನೆ ಮಾತ್ರ ಬಹಳ ಗಟ್ಟಿಯಾಗಿರುತ್ತೆ. ಈ ಧೈರ್ಯಕ್ಕೆ ಮೊದಲ ದೊಡ್ಡ ಗುರುತನ್ನ ಕೊಟ್ಟಂತ ಸಿನಿಮಾ ಲಯರ್ಸ್ ಡೈಸ್. ಇದು ಯಾವುದೇ ಕಮರ್ಷಿಯಲ್ ಫಾರ್ಮುಲಾ ಸಿನಿಮಾ ಅಲ್ಲ. ಇದರಲ್ಲಿ ಹಾಡುಗಳಿಲ್ಲ, ಹೀರೋ ಎಲಿವೇಶನ್ಗಳು ಇಲ್ಲ, ಆದ್ರೆ ಒಂದೇ ಒಂದು ವಿಷಯ ಮಾತ್ರ ಇದೆ, ಅದು ನೋಡುಗರ ಮನಸ್ಸನ್ನ ಹಿಡಿದುಕೊಳ್ಳುವಂತ ನೈಜತೆ. ಈ ಸಿನಿಮಾ ಕೇವಲ ನಿಮ್ಮನ್ನ ಎಂಟರ್ಟೈನ್ ಮಾಡೋದಿಲ್ಲ, ಬದಲಿಗೆ ನಿಮಗೆ ಅಸೌಕರ್ಯವನ್ನ ಉಂಟು ಮಾಡುತ್ತೆ, ಯೋಚಿಸುವಂತೆ ಮಾಡುತ್ತೆ, ಮನುಷ್ಯನ ಒಳಗೆ ಅಡಗಿರುವಂತ ನೋವನ್ನ ನಿಧಾನವಾಗಿ ಹೊರತರುತ್ತೆ. ಈ ಒಂದು ಸಿನಿಮಾದ ನಂತರವೇ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಗೀತು ಮೋಹನ್ ದಾಸ್ ಅವರ ಹೆಸರು ಹೆಚ್ಚು ಕೇಳಿ ಬರೋದಕ್ಕೆ ಶುರುವಾಯಿತು. ಕೇವಲ 50 ಲಕ್ಷ ರೂಪಾಯಿ ನಿರ್ಮಾಣ ಆದಂತ ಅವರ ಒಂದು ಸಿನಿಮಾ ಆಸ್ಕರ್ಗೂ ಪ್ರವೇಶ ಮಾಡಿತ್ತು. ಇವರು ಹಿಟ್ಗಳ ಹಿಂದೆ ಓಡುವಂತ ನಿರ್ದೇಶಕಿ ಅಲ್ಲ, ಬದಲಿಗೆ ಸತ್ಯದ ಹಿಂದೆ ನಿಲ್ಲುವಂತ ಫಿಲ್ಮ್ ಮೇಕರ್. ಇದೇ ಹಂತದಲ್ಲಿ ಅವರು ತೆಗೆದುಕೊಂಡಂತ ಮತ್ತೊಂದು ವಿಭಿನ್ನ ನಿರ್ಧಾರ ಅಂದ್ರೆ ಅವರ ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ ಅನ್ನುವಂತ ಕಾನ್ಸೆಪ್ಟ್ಗೆ ಅಷ್ಟು ಮಹತ್ವ ಇರೋದಿಲ್ಲ. ಅವರ ದೃಷ್ಟಿಯಲ್ಲಿ ಕಥೆನೇ ಮುಖ್ಯ ಹೀರೋ. ಗೀತು ಮೋಹನ್ ದಾಸ್ ಅವರ ಕೆಲಸ ಮಾಡುವಂತ ವಿಧಾನ ಸಾಕಷ್ಟು ವಿಭಿನ್ನವಾಗಿದೆ. ಶೂಟಿಂಗ್ ಸೆಟ್ಗಳಲ್ಲಿ ದೊಡ್ಡ ಮಟ್ಟದ ಅರ್ಚಾಟ, ಗದ್ದಲ ಇದ್ಯಾವುದೂ ಕೂಡ ಇರೋದಿಲ್ಲ. ಅವರು ಶಾಂತವಾಗಿ ಒಂದ್ ಮಾತನ್ನ ಹೇಳ್ತಾರೆ, ಅದನ್ನ ಈ ರೀತಿ ಟ್ರೈ ಮಾಡೋಣ, ಆ ರೀತಿ ಮಾಡೋಣ ಅಂತ ಹೇಳ್ತಿರ್ತಾರೆ. ಆದ್ರೆ ಆ ಒಂದು ಮಾತಿನ ಹಿಂದೆ ಅವರು ಊಹೆ ಮಾಡಿರುವಂತ ಪ್ರೇಮ್ ಮತ್ತು ದೃಶ್ಯದ ಆಲೋಚನೆ ಬಹಳ ದೊಡ್ಡದಾಗಿರುತ್ತೆ. ಕೆಲವೊಂದ್ಸಾರಿ ಟೆಕ್ನಿಷಿಯನ್ಸ್ ಗಳಿಗೂ ಕೂಡ ಶೂಟ್ ಆದ ನಂತರ ಅವರು ಯಾಕೆ ಈ ರೀತಿ ಹೇಳಿದ್ರು ಅನ್ನೋದು ಅರ್ಥ ಆಗುತ್ತೆ. ಮತ್ತೆ ಇಂಡಸ್ಟ್ರಿಗೆ ಮತ್ತು ಪ್ರೇಕ್ಷಕರಿಗೆ ಈ ಟಾಕ್ಸಿಕ್ ಸಿನಿಮಾ ಈಗಾಗಲೇ ನೋಡಿರುವಂತ ಸಿನಿಮಾಗಳ ಸಾಲಲ್ಲಿ ಇರುವಂತ ಮತ್ತೊಂದು ಸಿನಿಮಾ ಅಲ್ಲ ಅನ್ನುವಂತ ಸೂಚನೆಯನ್ನ ಕೊಡುತ್ತೆ. ಇದು ಕಂಫರ್ಟ್ ಕೊಡೋದಕ್ಕಾಗಿ ಬಂದಂತ ಸಿನಿಮಾ ಅಲ್ಲ, ಬದಲಿಗೆ ಯೋಚನೆ ಹುಟ್ಟಾಕೋದಕ್ಕಾಗಿ ಬಂದಂತ ಸಿನಿಮಾ ಅನ್ನುವಂತ ಭಾವನೆಯನ್ನ ಟೀಸರ್ ಕೊಡುತ್ತೆ.
ಮಹಿಳಾ ನಿರ್ದೇಶಕಿ ಒಬ್ರು ಕೂಡ ಇಷ್ಟು ಡಾರ್ಕ್ ಆಗಿ ಇಷ್ಟು ರಾ ಆಗಿ ಯಾವುದೇ ರಾಜಿ ಮಾಡ್ಕೊಳ್ಳದೆ ತಮ್ಮ ವಿಷನ್ ನ ತೆರೆ ಮೇಲೆ ಇಡಬಹುದು ಅನ್ನೋದನ್ನ ಗಟ್ಟಿಯಾಗಿ ಹೇಳುವಂತ ಘೋಷಣೆಯಂತೆ ಈ ಟೀಸರ್ ಕಾಣ್ತಿದೆ. ಆದ್ರೆ ಇಷ್ಟು ಡಾರ್ಕ್ ಆಗಿ ಯೋಚಿಸುವಂತ ಈ ನಿರ್ದೇಶಕಿಯ ವೈಯಕ್ತಿಕ ಜೀವನ ಹೇಗಿರಬಹುದು ಅನ್ನುವಂತ ಪ್ರಶ್ನೆ ಸಹಜವಾಗಿನೇ ಹುಟ್ಕೊಳ್ಳುತ್ತೆ. ಈ ಗೀತು ಮೋಹನ್ ದಾಸ್ ಅವರ ಜೀವನವನ್ನ ಹತ್ತಿರದಿಂದ ನೋಡಿದ್ರೆ ಅವರ ಸಿನಿಮಾಗಳಂತೆಯೇ ಅವರ ವೈಯಕ್ತಿಕ ಜೀವನ ಕೂಡ ಸಾಕಷ್ಟು ಲೌಕಿ ಆಗಿದೆ. ನಿಜ ಹೇಳ್ಬೇಕು ಅಂದ್ರೆ ಈ ಗೀತು ಮೋಹನ್ ದಾಸ್ ರವರ ಮೂಲ ಹೆಸರು ಗಾಯತ್ರಿ. ಅವ್ರ ತಂದೆ ಹೆಸರು ಮೋಹನ್ ದಾಸ್. ಮಲಯಾಳಿ ಕುಟುಂಬಕ್ಕೆ ಸೇರಿದಂತ ಅವರು ಕೇರಳದ ಕೊಚ್ಚಿಯಲ್ಲಿ ಜನಿಸ್ತಾರೆ. ಮನೆಯಲ್ಲಿ ಗಾಯತ್ರಿ ಅಂತ ಕರೀತದಂತ ಅವರನ್ನ ಕುಟುಂಬದವರು ಪ್ರೀತಿಯಿಂದ ಗೀತು ಅಂತ ಕರೀತಾ ಇದ್ರು. ನಂತರ ಅದೇ ಹೆಸರು ಸಿನಿಮಾದಲ್ಲೂ ಕೂಡ ಶಾಶ್ವತವಾಗಿ ಉಳಿದು ಹೋಯ್ತು. ಗೀತು ಅವರ ಸಿನಿಮಾ ಪ್ರಯಾಣ ಬಹಳ ಚಿಕ್ಕ ವಯಸ್ಸಿನಿಂದಲೇ ಶುರುವಾಯಿತು. ಅವರು ಕೇವಲ 4 ವರ್ಷ ಇದ್ದಾಗಲೇ ಬಾಲನಟಿಯಾಗಿ ಸಿನಿಮಾಗೆ ಪ್ರವೇಶ ಮಾಡ್ತಾರೆ. ಒನ್ನು ಮುತ್ತಲ್ ಪೂಜ್ಯಂ ಒರೆ ಎಂಬ ಸಿನಿಮಾ ಅವರ ಮೊದಲ ಚಿತ್ರ. ಈ ಒಂದು ಸಿನಿಮಾದೊಂದಿಗೆ ಮತ್ತೊಂದು ಆಸಕ್ತಿದಾಯಕ ಸಂಗತಿ ಇದೆ. ಈ ಸಿನಿಮಾಗೆ ಮೋಹನ್ ಲಾಲ್ ವಾಯ್ಸ್ ಓವರ್ ಅನ್ನ ಕೊಟ್ಟಿದ್ರು. ಜೊತೆಗೆ ಸಿನಿಮಾದ ಕೊನೆಯಲ್ಲಿ ಅತಿಥಿ ಪಾತ್ರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಈ ರೀತಿ ಗೀತು ಅವರ ವೃತ್ತಿ ಜೀವನದ ಆರಂಭದಲ್ಲಿ ಮೋಹನ್ ಲಾಲ್ ಕೂಡ ಒಂದು ರೀತಿಯ ಅವರ ಪ್ರಯಾಣದ ಭಾಗವಾಗಿದ್ರು. ಆ ಒಂದು ಸಮಯದಲ್ಲಿ ಯಾರು ಕೂಡ ಊಹೆ ಮಾಡಿರಲಿಲ್ಲ ಆ ಪುಟ್ಟ ಹುಡುಗಿ ಮುಂದೆ ಇಡೀ ಇಂಡಸ್ಟ್ರಿಯ ಮೈಂಡ್ ಸೆಟ್ ಅನ್ನೇ ಶೇಕ್ ಮಾಡುವಂತ ನಿರ್ದೇಶಕಿಯಾಗಿ ಬೆಳೀತಾರೆ ಅಂತ. ಬಾಲನಟಿಯಾಗಿ ಶುರುವಾದಂತ ಪ್ರಯಾಣ ಅಲ್ಲಿಗೇನೆ ನಿಲ್ಲಿಲ್ಲ. ಕಾಲಕ್ರಮೇಣ ಗೀತು ನಾಯಕಿಯಾಗಿ ಬೆಳೆದ್ರು. ಮೋಹನ್ ಲಾಲ್ ನಟಿಸಿದಂತ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನುವಂತ ಸಿನಿಮಾದ ಮೂಲಕ ನಾಯಕಿಯಾಗಿ ಪರಿಚಯ ಆದ್ರು. ಅದಾದ ನಂತರ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ಅವರ ನಟನಾ ಪ್ರತಿಭೆಗೆ ನಿಜವಾದ ಗುರುತನ್ನ ಕೊಟ್ಟಂತ ಚಿತ್ರ ಅಂದ್ರೆ ಅದು ಅಕ್ಕಾಲೆ. ಈ ಒಂದು ಸಿನಿಮಾದಲ್ಲಿ ಗೀತು ಅವರ ಅಭಿನಯಕ್ಕೆ ಪ್ರಶಂಸೆ ಮಾತ್ರ ಸಿಗ್ಲಿಲ್ಲ, ಕೇರಳದ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ತು. ಆದ್ರೆ ಇದೇ ಸಮಯದಲ್ಲಿ ಅವರಿಗೆ ಒಂದು ವಿಷಯ ಸ್ಪಷ್ಟ ಆಗಿತ್ತು. ಕೆಮರಾ ಮುಂದೆ ನಿಂತು ಮತ್ತೊಬ್ರು ಹೇಳ್ಕೊಟ್ಟಂತ ಪಾತ್ರವನ್ನ ನಿರ್ವಹಣೆ ಮಾಡೋದಕ್ಕಿಂತನೂ ಕೆಮರಾ ಹಿಂದೆ ತಾನೇ ನಿಂತು ಒಂದು ಕಥೆಯನ್ನ ಹೇಳೋದು ಅವರ ನಿಜವಾದ ಪ್ರಯಾಣ ಅಂತ ಅನಿಸ್ತು. ಅಲ್ಲಿಂದಲೇ ನೋಡಿ ಈ ಗೀತು ಮೋಹನ್ ದಾಸ್ ನಿರ್ದೇಶಕಿ ಆಗುವಂತ ಕನ್ಸು ಹಠ ಹೆಚ್ಚಾಗಿದ್ದು. ಆದ್ರೆ ಅವರ ವೈಯಕ್ತಿಕ ಜೀವನವನ್ನು ನೋಡಿದಾಗ ಮತ್ತೊಂದು ವಿಷಯ ಗಮನಕ್ಕೆ ಬರುತ್ತೆ. ಅವರು ತಮ್ಮ ಸಿನಿಮಾಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೋ ಅದೇ ರೀತಿ ತಮ್ಮ ವೈಯಕ್ತಿಕ ಜೀವನವನ್ನ ಪಬ್ಲಿಕ್ ಮಾಡುವಂತ ವಿಷಯದಲ್ಲಿ ಬಹಳ ಲೋಕಿಯಾಗಿದ್ದಾರೆ. ಗ್ಲಾಮರ್, ಪಬ್ಲಿಸಿಟಿ, ಕೆಮರಾಗಳ ಮುಂದೆ ಹಾರಾಡೋದು ಇವು ಅವರ ಜೀವನದ ಭಾಗ ಅಲ್ಲ. ಅವರು ಉದ್ದೇಶ ಪೂರ್ವಕವಾಗಿಯೇ ಲೈಮ್ ಲೈಟ್ ನಿಂದ ಸ್ವಲ್ಪ ದೂರ ಉಳಿತಾರೆ. ಇಂಟರ್ವ್ಯೂಗಳಲ್ಲೂ ಕೂಡ ತಮ್ಮ ಬಗ್ಗೆ ದೊಡ್ಡದಾಗಿ ಮಾತನಾಡೋದು ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರು ಸಿನಿಮಾ ಬಗ್ಗೆ ಮಾತನಾಡ್ತಾರೆ, ಆಲೋಚನೆಗಳ ಬಗ್ಗೆ ಮಾತನಾಡ್ತಾರೆ, ಆದ್ರೆ ನಾನು ಅನ್ನುವಂತ ಪದವನ್ನ ಬಹಳ ಕಡಿಮೆ ಬಳಸ್ತಾರೆ. ಫೇಮ್ ಇಂತ ಫೋಕಸ್ ಮುಖ್ಯ ಅನ್ನುವಂತ ನಿರ್ಧಾರ ಅವರ ಜೀವನ ಶೈಲಿಯಲ್ಲೇ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೆ ಅವರು ಸಿನಿಮಾ ಮಾಡಿದಾಗ ಆ ಸಿನಿಮಾದಲ್ಲಿ ಇರುವಂತ ಪಾತ್ರಗಳು ನಡೆಸ್ತಂತೆ ಅನ್ಸೋದಿಲ್ಲ. ಅವರು ನಿಜವಾಗ್ಲೂ ಆ ಪಾತ್ರದಲ್ಲಿ ಬದುಕ್ತಂತೆ ಕಾಣಿಸುತ್ತೆ. ಇನ್ನೂ ಗಟ್ಟಿಯಾಗಿ ಹೇಳ್ಬೇಕು ಅಂದ್ರೆ ಗೀತು ಅವರ ಜೀವನಕ್ಕೂ ಮತ್ತು ಅವರ ಸಿನಿಮಾಗಳ ನಡುವೆ ಒಂದು ದೊಡ್ಡ ಸ್ಪಷ್ಟವಾದಂತ ಗಡಿ ಇದೆ. ಈ ಗೀತು ಮೋಹನ್ ದಾಸ್ ಅವರನ್ನ ಕೇವಲ ಫೀಮೇಲ್ ಡೈರೆಕ್ಟರ್ ಅಂತ ಕರೆಯೋದು ಬಹಳ ಚಿಕ್ಕ ಪದ. ಒಬ್ಬ ನಿರ್ದೇಶಕರನ್ನ ಕೇವಲ ಅವರ ಜೆಂಡರ್ ಆಧಾರದ ಮೇಲೆ ನೋಡೋದು ಸರಿಯಲ್ಲ. ಯಾಕೆಂದ್ರೆ ಗೀತು ಮೋಹನ್ ದಾಸ್ ತಮ್ಮ ಜೆಂಡರ್ಗಿಂತನೂ ಕೂಡ ಹೆಚ್ಚಾಗಿ ತಮ್ಮ ವಿಷನ್ ಇಂದ ಮಾತನಾಡುವಂತ ಫಿಲಿಂ ಮೇಕರ್. ಈ ಗೀತು ಮೋಹನ್ ದಾಸ್ ಎಂಬ ನಿರ್ದೇಶಕಿ ಯಾವ ರೀತಿಯ ಸಿನಿಮಾಗಳನ್ನ ತೆಗೆದುಕೊಳ್ತಾರೆ, ಯಾವ ರೀತಿಯ ಕಥೆಗಳನ್ನ ಹೇಳೋದಕ್ಕೆ ಬಯಸ್ತಾರೆ, ಮತ್ತೆ ತಮ್ಮ ವಿಷನ್ಗಾಗಿ ಎಷ್ಟು ದೂರ ಹೋಗ್ತಾರೆ ಅನ್ನೋದನ್ನ ಈ ಟಾಕ್ಸಿಕ್ ಸಿನಿಮಾ ಬಹಿರಂಗಪಡಿಸಿದೆ. ವೀಕ್ಷಕರೇ, ಈ ಗೀತು ಮೋಹನ್ ದಾಸ್ ರವರ ಈ ಡಾರ್ಕ್ ಮತ್ತು ರಾ ಫಿಲಿಂ ಮೇಕಿಂಗ್ ಸ್ಟೈಲ್ ನಿಮ್ಗೆ ಇಷ್ಟ ಆಯ್ತಾ? ಹಾಗೂ ನಮ್ಮ ಒಂದು ಕನ್ನಡ ಸಿನಿಮಾ ಇಡೀ ದೇಶಾದ್ಯಂತ ಅಲ್ಲದೆ ಪ್ರಪಂಚಾದ್ಯಂತ ಇವತ್ತು ಸದ್ದನ ಮಾಡ್ತಿರೋದು ನಿಜಕ್ಕೂ ಖುಷಿಯ ವಿಚಾರ ಅಂತ ಹೇಳ್ತಾ ಟಾಕ್ಸಿಕ್ ಸಿನಿಮಾ ಹೇಗಿದೆ ಅನ್ನೋದನ್ನ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.